ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಅವರೆಕಾಳು ಉಪ್ಪಿಟ್ಟು. ಈ ಅವರೆಕಾಳು ಸೀಸನ್ ಮುಗಿಯೋಷ್ಟ್ರೊಳಗೆ ಒಂದು ಸಾರಿ ಆದರೂ ಮಾಡಿ ತಿನ್ನಿರಿ, ಅಗ್ದಿ ರುಚಿಯಾಗಿರ್ತೈತಿ. ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ, ಈ ಅವರೆಕಾಳು ಉಪ್ಪಿಟ್ಟನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ರಿ, ಒಂದು ಸಣ್ಣ ಕುಕ್ಕರ್ಗೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತೈತಿ. ನೀರು ಚೆಂದಾಗೆ ಕುದಿ ಬಂದಮೇಲೆ 1 ಕಪ್ಪಷ್ಟು ಅವರೆಕಾಳನ್ನು ಸೇರಿಸ್ಕೊಳತೈತಿ. ಈಗ ಒಂದು 3 ಸೀಟಿ ಕುಗಿಸ್ಕೋಬೇಕ್ರಿ. ಅವರೆಕಾಳು ಚೆಂದಾಗೆ ಕುದ್ದಿರ್ತಾವು ನೋಡ್ರಿ. ಈಗ 3 ಸೀಟಿ ಕುಗಿಸ್ಕೊಂಡಾಗೈತಿ. ಅವರೆಕಾಳು ಯಾವ ರೀತಿ ಕುದ್ದಾವಂತ ನೋಡೋಣ. ಅಗದಿ ಸಾಫ್ಟಾಗಿ ಕುದ್ರನ ಅವರೆಕಾಳು ಉಪ್ಪಿಟ್ಟು ರುಚಿ ಅಂತ ಹೇಳ್ಬೋದು ನೋಡ್ರಿ. ಈಗ ಕೈಯಿಂದ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗೇ ಬಿಡ್ತೈತಿ ಅವರೆಕಾಳು ಎಷ್ಟು ಸಾಫ್ಟಾಗಿ ಕುದ್ದಾವಂತ. ಈಗ ನೆಕ್ಸ್ಟು ಉಪ್ಪಿಟ್ಟು ಮಾಡೋಕ್ಕೆ ರವೆ ಹುರ್ಕೊಳ್ಳೋನು ಬರ್ರಿ. ಒಂದು ಪ್ಯಾನ್ಗೆ 1 ಕಪ್ಪಷ್ಟು ಕೇಸರಿ ರವೆ ಅಥವಾ ಬನ್ಸಿ ರವಾನ ಸೇರಿಸ್ಕೊಳತೈತಿ. ಹುರಿಯೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆಂದಾಗೆ ಹುರ್ಕೋಬೇಕಾಗ್ತೈತಿ ರೀ ರವೆನ. ನಾವು ಎಷ್ಟು ಚೆಂದ ಘಮ ಬರೋವರೆಗೂ ಹುರ್ಕೋತೇವಲ್ಲ, ಉಪ್ಪಿಟ್ಟು ಕೂಡ ಅಷ್ಟು ರುಚಿ ಆಗ್ತೈತಿ ಉದ್ರುದ್ರಾಗೆ ನೋಡ್ರಿ. ಈಗ ಲೈಟಾಗಿ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದ್ರೆ ಅಗದಿ ಜೋರು ಉರಿ ಇಟ್ಕೊಂಡು ಹುರಿತಾರೆ ರೀ, ಆದರೆ ಅಷ್ಟು ಘಮ ಚಲೋ ಬರೋಂಗಿಲ್ಲ. ನೀವು ಕಡಿಮೆ ಉರಿ ಒಳಗೆ ಇಟ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ರವೆನ ಹುರ್ಕೊಂಡ್ರೆ ಒಳ್ಳೆ ಘಮನೂ ಬರ್ತೈತಿ, ಉಪ್ಪಿಟ್ಟು ಉದ್ರುದ್ರೂ ಆಗ್ತೈತಿ, ಒಳ್ಳೆ ರುಚಿನೂ ಬರ್ತೈತೆ ಅಂತ ಹೇಳ್ಬೋದು. ಈಗ ನೋಡ್ರಿ, ಲೈಟಾಗಿ ರವೆ ಕಲರ್ ಕೂಡ ಚೇಂಜ್ ಆಗತ್ತೈತಿ, ಜೊತೆಗೆ ಒಳ್ಳೆ ಘಮ ಬರತೈತಿ. ಇಷ್ಟು ಹುರ್ಕೊಂಡ್ರೆ ಸಾಕು, ಇದಕ್ಕಿಂತ ಹೆಚ್ಚು ಹುರ್ಕೊಳಕ್ಕೆ ಹೋಗಬೇಡ್ರಿ, ಹೊದ್ದಂಗೆ ಆಗಿಬಿಡ್ತೈತಿ. ಈಗ ಉಪ್ಪಿಟ್ಟು ಮಾಡ್ಕೊಳಕ್ಕೆ ನೋಡ್ರಿ, ಒಂದು ಪ್ಯಾನ್ಗೆ 1.5 ಚಮಚದಷ್ಟು ತುಪ್ಪ ಸೇರಿಸ್ಕೊಳತೈತಿ. ನೀವು ತುಪ್ಪ ಸೇರಿಸ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟು ಮತ್ತು ಘಮ ಬರ್ತೈತಿ. ಬೇಡ ಅಂದರೆ ನೀವು ಅಡುಗೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು. ತುಪ್ಪ ಚೆಂದಾಗೆ ಕಾದ್ಮೇಲೆ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದಮೇಲೆ 1 ಚಮಚದಷ್ಟು ಕಡಲೆಬೇಳೆ, ಅದಾದಮೇಲೆ 1 ಚಮಚದಷ್ಟು ಉದ್ದಿನಬೇಳೆ, 2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರ್ಕೊಂಡು ಸೇರಿಸ್ಕೊಳತೈತಿ. ಅದಾದಮೇಲೆ 1 ಇಂಚಷ್ಟು ಶುಂಠಿನ ತುರಿದ್ಕೊಂಡು ಸೇರಿಸ್ಕೊಳತೈತಿ. 4 ಹಸಿಮೆಣ್ಸಿನ್ಕಾಯಿನ ಉದ್ದುದ್ಕ ಸೀಳಿ ಕಟ್ ಮಾಡಿ ಸೇರಿಸ್ಕೊಂಡತಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋರಿ. ಹಂಗೆ 1 ಎಸಳಷ್ಟು ಕರಿಬೇವು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಶುಂಠಿ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ. ಅದಾದಮೇಲೆ 1 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡು ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ. ಒಂದೇ ಥರ ಉಪ್ಪಿಟ್ಟು ಮಾಡಿ ಬೇಜಾರಾದಾಗ ನೀವು ಆರಾಮಾಗಿ ಈ ರೀತಿ ಮಾಡ್ಕೋಬೋದು, ಅಗದಿ ರುಚಿಯಾಗಿರ್ತೈತೆ ಅಂತ ಹೇಳ್ಬೋದು ರೀ. ಉಪ್ಪಿಟ್ಟು ಪ್ರಿಯರಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೋ. ಹಂಗೆ 1 ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೋಸ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡತಿ. ಸಬ್ಬಸಿಗೆ ಸೊಪ್ಪು ಈ ಉಪ್ಪಿಟ್ಟಿಗೆ ಒಳ್ಳೆ ಘಮ ಜೊತೆಗೆ ಟೇಸ್ಟ್ನು ಕೂಡ ಕೊಡ್ತೈತೆ ಅಂತ ಹೇಳ್ಬೋದು ರೀ. ಸಬ್ಬಸಿಗೆ ಸೊಪ್ಪು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ, ಇಲ್ಲಾಂದರೆ ಹಸಿ ಟೇಸ್ಟ್ ಬರ್ತೈತಿ. ಸೊ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಅದಾದಮೇಲೆ ಆಲ್ರೆಡಿ ನಾವು ಕುಕ್ಕರ್ ಒಳಗೆ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅವರೆಕಾಳು, ಅದನ್ನು ಕೂಡ ಸೇರಿಸ್ಕೊಳತೈತಿ. ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 1 ಟೊಮ್ಯಾಟೋನ ಸೇರಿಸ್ಕೊಂಡತಿ. ಈಗ ಅವರೆಕಾಳು ಮತ್ತು ಟೊಮ್ಯಾಟೋನ ಲೈಟಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ. ಆಲ್ರೆಡಿ ಅವರೆಕಾಳನ್ನು ಕುದಿಸ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಏನು ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಅವರೆಕಾಳು ಜಾಸ್ತಿ ಇಷ್ಟಪಡ್ತೀರಪ್ಪ ಅಂದರೆ ಇನ್ನೂ ಜಾಸ್ತಿ ಅವರೆಕಾಳನ್ನು ಸೇರಿಸ್ಕೋಬೋದು. ಈಗ 1 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತೈತಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಅದಾದಮೇಲೆ 1/2 ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತೀನಿ. ಇದರಿಂದ ಉಪ್ಪಿಟ್ಟಿಗೆ ಘಮ ರುಚಿ ಎರಡೂ ಎಕ್ಸ್ಟ್ರಾ ಬರ್ತೈತಿ ಅಂತ ಹೇಳ್ಬೋದು. ನೀವು ಬೇಕು ಅಂದ್ರೆ ಗರಂ ಮಸಾಲ ಬದಲು ಸ್ವಲ್ಪ ವಾಂಗಿಬಾತ್ ಪೌಡ್ರ್ ಸೇರಿಸಿದ್ರೂ ಬೇರೆ ಟೇಸ್ಟ್ ಕೊಡ್ತೈತೆ ರೀ. ಸೊ ಈಗ 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಕಪ್ ರವೆ ನಾನು ಏನು ಹುರ್ಕೊಂಡಿದ್ದೆಲ್ಲ 1 ಕಪ್ ರವಕ್ಕೆ 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತೀನಿ. ನೀವು ಉದುರಾಗಿ ಬೇಕಪ್ಪ ಅಂತ ಅಂದ್ಕೊಂಡಿದ್ರೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೋದು. ನಮ್ಮ ಮನೆಯೊಳಗೆ ಅಷ್ಟು ಉದುರು ಇಷ್ಟಪಡೋದಿಲ್ಲ, ಸೊ ಹಾಗಾಗಿ 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ. ಈ ಬನ್ಸಿ ರವೆ ಅಥವಾ ಕೇಸರಿ ರವೆ ಹಾಕ್ರಿ ಸ್ವಲ್ಪ ನೀರು ಜಾಸ್ತಿ ಹಿಡಿತೈತಿ, ಹಾಗಾಗಿ 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು 1 ಕುದಿ ಚೆಂದಾಗೆ ಕುದಿಸ್ಕೋಬೇಕು ನೋಡ್ರಿ. ಈಗ ಕುದಿ ಬಂದತಿ. ಇಷ್ಟಾದಮೇಲೆ ಇದಕ್ಕೆ ಆಲ್ರೆಡಿ ಹುರ್ಕೊಂಡಿರುವಂಥ ರವೆ ಸೇರಿಸ್ಕೊಳತೈತಿ. ನೀವು ಮೀಡಿಯಮ್ ರವೆ ಸೇರಿಸ್ಕೊಳಕತ್ತಿದ್ರೆ ಗಂಟಾಗ್ತೈತಿ. ಒಂದು ಕಡೆಯಿಂದ ರವೆ ಹಾಕಬೇಕು, ಒಂದು ಕೈಯಿಂದ ತಿರುಗಿಸ್ತಿರ್ಬೇಕು. ಇದಕ್ಕೇನು ಟೆನ್ಷನ್ ಮಾಡ್ಕೋಬೇಡ್ರಿ, ಜಸ್ಟ್ ಆರಾಮಾಗಿ ಕುದಿಯೋ ನೀರಿಗೆ ರವೆ ಹಾಕಿ 1 ರೌಂಡ್ ಚಮಚದಿಂದ ತಿರುಗಿಸ್ಕೊಂಬಿಟ್ರೆ ಆಯಿತು. ಯಾವುದೇ ಗಂಟಿಲ್ದ ಉಪ್ಪಿಟ್ಟು ಮಾಡ್ಕೋಬೋದು.
ಮೀಡಿಯಮ್ ರವೆ ಒಳಗಾಗಲಿ ಚಿರೋಟಿ ರವೆ ಒಳಗಾಗಲಿ ನಾವು ಉಪ್ಪಿಟ್ಟು ಮಾಡೋಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಗಂಟಾಗೇ ಬಿಡ್ತಾವೆ ಒಂಚೂರು ನಾವು ತಿರುಗಿಸ್ಲಿಲ್ಲ ಅಂದ್ರೆ. ಸೊ ನೋಡ್ರಿ, ಈಗ ಒಂದು ರೌಂಡ್ ಚೆಂದಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 8 ನಿಮಿಷ ಸಣ್ಣ ಉರಿ ಒಳಗೆ ಉಪ್ಪಿಟ್ಟನ್ನ ಬೇಯಕ್ಕೆ ಬಿಡಬೇಕು. ಈ ಥರ ಮಾಡೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗಿ ಮೆತ್ತಗಾಗಿ ಬರ್ತದ್ರಿ. ನೋಡ್ರಿ, ಈಗ 8 ನಿಮಿಷ ಆಯಿತು. ಮೀಡಿಯಮ್ ಉರಿ ಒಳಗೆ ಒಂದು ಪ್ಲೇಟ್ ಮುಚ್ಚಿ ಚೆಂದಾಗೆ ಉಪ್ಪಿಟ್ಟನ್ನ ಬೇಯಿಸ್ಕೊಂಡಾಯಿತು. ನೋಡಿದ್ರನ ಗೊತ್ತಾಗತ್ತಿರ್ಬೋದು, ಒಂಚೂರು ನೀರಿಲ್ಲಂಗೆ ಕರೆಕ್ಟಾಗಿ ಬೆಂದೈತೆ ಉಪ್ಪಿಟ್ಟು. ಈಗ ನೋಡ್ರಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ತುರಿದು ಇಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಂಡ್ರೀಗ ರುಚಿ ರುಚಿಯಾದ ಉಪ್ಪಿಟ್ಟು ರೆಡಿ ಆಯಿತು. 1 ಕಪ್ ರವೆಗೆ 3 ಕಪ್ಪಷ್ಟು ನೀರನ್ನು ಸೇರಿಸಿದ್ರು ಕೂಡ ನೀರು ಕರೆಕ್ಟಾಗಿ ರವೆಗೆ ಹಿಡ್ದತ್ತಿ ಮತ್ತು ಉದುರುದ್ರು ಕೂಡ ಆಗೈತೆ ನೋಡ್ರಿ. ಪೂರ್ತಿ ಏನು ಮೆತ್ತಗೆ ಆಗಿಲ್ಲ ಉಪ್ಪಿಟ್ಟು. ಭಾಳ ಉದುರುದ್ರಾದ್ರೂ ಗಂಟ್ಲೊಳಗೆ ಸಿಕ್ಕೊಂಡಂಗೆ ಆಗ್ತೈತಿ. ಸೊ ಈ ರೀತಿ ಮಾಡಿದ್ರೆ ಮೆತ್ತಗೂ ಇರ್ತೈತಿ, ಉದುರುದ್ರಾಗಿನೂ ಇರ್ತೈತಿ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಪ್ರಿಯರಂತೂ ಈ ರೀತಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೋ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಅವರೆಕಾಳು ಸೀಸನ್ ಒಳಗೆ ಮಾಡಿ ತಿನ್ನಲೇಬೇಕಾದಂತಹ ಅವರೆಕಾಳು ಉಪ್ಪಿಟ್ಟು ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಜೊತೆಗೆ ನೀವು ಈ ರೀತಿ ಮಾಡಿದ್ರೆ ಯಾರು ಉಪ್ಪಿಟ್ಟು ಇಷ್ಟಪಡೋದಿಲ್ಲಲ್ಲ ಅವ್ರು ಕೂಡ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ ಮತ್ತಷ್ಟು ಮಗದಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.